ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯಲ್ಲಿರ್ತಕ್ಕಂಥ ಕುರುಬರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಒಟ್ಟು 130 ಎಕರೆ 29 ಗುಂಟೆ ಸರ್ವೆ ನಂಬರ್ 158ರಲ್ಲಿ ಇರ್ತದೆ. ಆ 130 ಎಕರೆ 29 ಗುಂಟೆ ಸರ್ಕಾರಿ ಗೋಮಾಳದ ಇಂದಿನ ಮೌಲ್ಯ ಸುಮಾರು 800 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿರ್ತದೆ. ಇಂಥ ಅತ್ಯಮೂಲ್ಯವಾದಂಥ ಆಸ್ತಿಯ ಮೇಲೆ ಕಾಕದೃಷ್ಟಿ ಬೀರಿರ್ತಕ್ಕಂಥ ಪ್ರಭಾವಿ ಸರ್ಕಾರಿ ನೆಲೆಗಳರು, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸ್ವಲ್ಪನೇ ತಮ್ಮ ಬೇನಾಮಿಗಳ ಹೆಸರಿನಲ್ಲಿ, ತಮ್ಮ ಕುಟುಂಬಸ್ಥರ ಹೆಸರಲ್ಲಿ, ತಮ್ಮ ಹಿಂಬಾಲಕರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಾಣಿಗಳನ್ನು ವಾಮ ಮಾರ್ಗದಲ್ಲಿ ಕೂರಿಸ್ಕೊಂಡು ಆ ಸ್ವತ್ತುಗಳನ್ನು ಕಬಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪೈಕಿ ಈ ಸರ್ವೆ ನಂಬರ್ 158 ಅದರ 130 ಎಕರೆ 29 ಗುಂಟೆ ತಾವರೆಕೆರೆ ಹೋಬಳಿ ಕುರುಬರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಈ ಜಮೀನಿನ ಪೈಕಿ, ಸರ್ಕಾರಿ ಗೋಮಾಳ ಜಮೀನಿನ ಪೈಕಿ ಈಗ 26 ಎಕರೆ 10 ಗುಂಟೆ ಸ್ವತ್ತನ್ನು, ಸುಮಾರು 150 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತನ್ನು, ಸರ್ಕಾರಿ ಗೋಮಾಳದ ಸ್ವತ್ತನ್ನು ಇವತ್ತು ಎಚ್ ಸಿ ಬಾಲಕೃಷ್ಣ ಅವರು ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾಗಿರ್ತಕ್ಕಂಥ, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಮಾಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣರವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ 8 ಎಕರೆ ವಿಸ್ತೀರ್ಣದ ಪ್ರದೇಶವನ್ನು, ಸುಮಾರು 54 ಕೋಟಿ ರೂಪಾಯಿ ಮೊತ್ತದ ಸ್ವತ್ತನ್ನು ತಮ್ಮ ಧರ್ಮಪತ್ನಿಯ ಹೆಸರಿಗೆ, ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಇದೇ ವರ್ಷದ ಏಪ್ರಿಲ್ 3ನೇ ತಾರೀಕು 5 ಎಕರೆ ಸ್ವತ್ತನ್ನು, ಹಾಗೆ 15ನೇ ತಾರೀಕು ಮೇ 15ನೇ ತಾರೀಕು 3 ಎಕರೆ ಸ್ವತ್ತನ್ನು ಕೆಂಗೇರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಮಾಜಿ ಸಚಿವ ಮತ್ತು ಹಾಲಿ ಯಶವಂತಪುರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರಾಗಿರ್ತಕ್ಕಂಥ ವೆಂಕಟಮ್ಮ, ಬಿ ವಿ ಚಂದರ್ರಾವ್, ವಿಜೇಂದ್ರ ರಾವ್, ಬಿ ವಿ ಮನೋಹರ್ ಬಾಬ್ಡೆ, ಹಾಗೆ ಶಿವಣ್ಣ, ನರಸಿಂಹಯ್ಯ ಮತ್ತು ರಂಗಮ್ಮ ಅನ್ನೋರ ಹೆಸರಿನಲ್ಲಿ 21 ಎಕರೆ 10 ಗುಂಟೆ ಜಾಗಕ್ಕೆ ಅವರು ಸ್ವತ್ತನ್ನು ಪಾಣಿಗಳನ್ನು ಕೂರಿಸ್ಕೊಂಡು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಆ ಸ್ವತ್ತನ್ನು ಕಬಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಮೊದಲನೇ ವಿಷಯ, ಈ ಮುಂದೆ ಮಾಗಡಿ ತಾಲೂಕು ಕಚೇರಿಯಲ್ಲಿದ್ದಂಥ ಎಲ್ಲ ಪ್ರದೇಶಗಳು ತಾವರೆಕೆರೆ ಹೋಬಳಿ ಪ್ರತ್ಯೇಕವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿದ ನಂತರ ಅಲ್ಲಿಂದ ಎಲ್ಲ ಕಡತಗಳು, ಸರ್ಕಾರಿ ದಾಖಲೆಗಳು ಮಾಗಡಿ ತಾಲೂಕು ಕಚೇರಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ವರ್ಗಾವಣೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಈ ಹಿಂದೆ ಸಚಿವರಾಗಿದ್ದಂಥ ಮಾಗಡಿ ಕ್ಷೇತ್ರದ 4 ಬಾರಿ ಶಾಸಕರು ಮತ್ತು ಸಚಿವರಾಗಿದ್ದಂಥ ಹಿರಿಯ ರಾಜಕಾರಣಿ ಎಚ್ ಎಂ ರೇವಣ್ಣರವರ ಸಹಿಗಳನ್ನು ಕೂಡ ಫೋರ್ಜರಿ ಮಾಡಿ ಈ ದಾಖಲೆಗಳನ್ನು ತಿದ್ದಿ ಎಚ್ ಸಿ ಬಾಲಕೃಷ್ಣರವರ ಹಿಂಬಾಲಕರು ಹೆಸರಿನಲ್ಲಿ ಎಲ್ಲಿ ನಾಗಮ್ಮ ಅನ್ನೋರ ಹೆಸರಿಗೆ, ಹಾಗೆ ನರಸಿಂಹಯ್ಯ ಅನ್ನೋರ ಹೆಸರಿಗೆ, ಹಾಗೆ ನೀಲಮ್ಮ ಅನ್ನೋರ ಹೆಸರಿಗೆ ಒಟ್ಟು 8 ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಇವರು ಮಂಜೂರು ಮಾಡಿಸ್ಕೊಂಡಂಗೆ, ಇದು ಗ್ರ್ಯಾಂಟ್ ಲ್ಯಾಂಡ್ ಮಾಡಿಸ್ಕೊಂಡಂಗೆ ಆ ದಾಖಲೆಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ, ಕರ್ನಾಟಕ ಭೂ ದಾಖಲೆಗಳ ಕಾಯ್ದೆಯ ಪ್ರಕಾರ ಯಾವುದೇ ಕಾರಣಕ್ಕೂ 15 ವರ್ಷ ಸರ್ಕಾರಿ ಸ್ವತ್ತಿನಲ್ಲಿ ಯಾರಿಗಾದ್ರೂ ಗ್ರಾಂಟ್ ಆಗಿದ್ರೆ ಅದು 15 ವರ್ಷಗಳ ತನಕ ಮಾರಾಟ ಮಾಡೋದಕ್ಕೆ ನಿಷೇಧವಾಗಿರ್ತದೆ. ಒಂದು. ಎರಡನೇದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗಡಿ ಪ್ರದೇಶದಿಂದ 18 ಕಿಲೋಮೀಟರ್ ವ್ಯಾಪ್ತಿಯೊಳಗಿರ್ತಕ್ಕಂಥ ಪ್ರದೇಶವನ್ನು ಯಾವುದೇ ಕಾರಣಕ್ಕೂ ಗ್ರಾಂಟ್ ಮಾಡೋಗಿಲ್ಲ ಅಂತ ನಿಯಮಗಳಿದ್ರೂ ಕೂಡ ಇಲ್ಲಿ ಗ್ರಾಂಟ್ ಆಗಿರೋ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಈ ಸರ್ಕಾರಿ ಸ್ವತ್ತನ್ನು ಲಪ್ಟಾಯಿಸಿರ್ತಕ್ಕಂಥದ್ದು. ಒಟ್ಟಾರೆ ಎಸ್ ಸಿ ಬಾಲಕೃಷ್ಣ ಅವರು ಅವರ ಧರ್ಮಪತ್ನಿ ಹೆಸರಿನಲ್ಲಿ ಲಪ್ಟಾಯಿಸಿರ್ತಕ್ಕಂಥ 8 ಎಕರೆ ವಿಸ್ತೀರ್ಣದ ಸ್ವತ್ತು, ಹಾಗೆ ಎಸ್ ಟಿ ಸೋಮಶೇಖರ್ ಅವರ ಹಿಂಬಾಲಕರು 6 ಜನ ಹಿಂಬಾಲಕರು ಏನು ಮಾಡ್ಕೊಂಡಿದ್ದಾರೆ, ಅವರ ಹೆಸರಿಗೆ ಸುಮಾರು 18 ಎಕರೆ 10 ಗುಂಟೆ ಜಾಗ, ಸುಮಾರು 150 ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತನ್ನು ಕಬಳಿಸಿರುವಂಥದ್ದು. ಇವರ ಈ ಒಂದು ಸರ್ಕಾರಿ ಭೂ ಕಬಳಿಕೆಗೆ ನಮ್ಮ ಬೆಂಗಳೂರು ದಕ್ಷಿಣ ನಗರ ಜಿಲ್ಲೆ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಅಪೂರ್ವ ಬೀದರಿ ಅವರು, ಹಾಗೆ ವಿಶೇಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು, ಹಾಗೆ ಕುರುಬರಳ್ಳಿ ಗ್ರಾಮದ ಗ್ರಾಮ ಲೆಕ್ಕಿಗ ಮೋನೀಶ್ ಅವರು, ಮತ್ತು ಅಲ್ಲಿನ ವಿಲೇಜ್ ಅಕೌಂಟೆಂಟು ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ತಕ್ಕಂಥ ಮೋನೀಶ್ ಅವರು, ಮತ್ತು ನಂಜೇಗೌಡರು ಅಂತ ಹೇಳಿ ಅವರು ಆ ಭಾಗದಲ್ಲಿ ರಾಜಸ್ವ ನಿರೀಕ್ಷಕರಾಗಿರ್ತಕ್ಕಂಥವರು, ಇವರೆಲ್ಲ ಸೇರಿ ಇವರಿಗೆ ಮಾಗಡಿ ಬಾಲಕೃಷ್ಣ ಅವರ ಹಣದ ಮತ್ತು
ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಎಸ್ ಟಿ ಸೋಮಶೇಖರ್ ಅವರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಹಣದ ಪ್ರಭಾವಕ್ಕೆ ಒಳಗಾಗಿ ಈ ಒಂದು ಅಮೂಲ್ಯವಾದಂಥ 26 ಎಕರೆ 10 ಗುಂಟೆ ಸರ್ಕಾರದ ಸ್ವತ್ತನ್ನು ಕಾನೂನು ಎಲ್ಲ ನಿಯಮಗಳಿಗೆ ತೂರಿ ಪರಭಾರೆ ಮಾಡುವಂಥದ್ದು ಯಶಸ್ವಿಯಾಗಿರ್ತಾರೆ. ಹಾಗಾಗಿ ಇವತ್ತು ನಾನು ಜಾರಿ ನಿರ್ದೇಶನಾಲಯದಲ್ಲಿ ಇವರೆಲ್ಲರ ವಿರುದ್ಧ 22 ಮಂದಿ ಆರೋಪಿಗಳ ವಿರುದ್ಧ, ಹಾಗೆ ಲೋಕಾಯುಕ್ತದಲ್ಲಿ 22 ಮಂದಿ ಆರೋಪಿಗಳ ವಿರುದ್ಧ, ಘನತೆವೆತ್ತ ರಾಜ್ಯಪಾಲರಿಗೆ ಶಾಸಕ ಎಸ್ ಸಿ ಬಾಲಕೃಷ್ಣ ಮತ್ತು ಅವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣರವರ ವಿರುದ್ಧ ಎಲ್ಲ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಇವರ ವಿರುದ್ಧ ಭ್ರಷ್ಟಾಚಾರ, ನಕಲಿ ದಾಖಲೆ ತಯಾರಿಕೆ, ಅಧಿಕಾರ ದುರುಪಯೋಗ, ವಂಚನೆ ಪ್ರಕರಣಗಳನ್ನು ನಾನು ದಾಖಲು ಮಾಡಿದ್ದೇನೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಾಖಲೆಗಳು ಸಹಿತ ದೂರನ್ನು ನೀಡಿದ್ದು, ಹಾಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ದಾಖಲೆಗಳು ಸಹಿತ ದೂರನ್ನು ಕೊಟ್ಟಿದ್ದು, ಈ ಕೂಡಲೇ ಎಸ್ ಸಿ ಬಾಲಕೃಷ್ಣರವರ ವಿರುದ್ಧ ಎಲ್ಲ ಕಾನೂನು ರೀತಿ ಕ್ರಮ ತಗೋಬೇಕು. ಮತ್ತು ಅವರಿಗೆ ಕೊಟ್ಟಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಯ ಆ KRDCL ಅಧ್ಯಕ್ಷ ಸ್ಥಾನವನ್ನು ಈಗಲೇ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಈ ಸರ್ಕಾರಿ ಸ್ವತ್ತಿಗೆ ಬೇಲಿ ಹಾಕುವ ಸಂಬಂಧ ಸೂಕ್ತ ಕ್ರಮ ತಗೋಬೇಕು. ಇದನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಒಪ್ಪಿಸಬೇಕು ಅಂತೇಳಿ ಆಗ್ರಹ ಮಾಡಿದ್ದೇನೆ. ಹಾಗೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾನು ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಡೋನಿದ್ದೇನೆ. ಅವರು ಕೂಡಲೇ ಈ ಎಲ್ಲ ಒಟ್ಟು 130 ಎಕರೆ 29 ಗುಂಟೆ ಸರ್ಕಾರಿ ಗೋಮಾಳದ ಸ್ವತ್ತಿಗೆ ಕೂಡಲೇ ಬೇಲಿಯನ್ನು ಕಾಂಪೌಂಡನ್ನು ನಿರ್ಮಾಣ ಮಾಡಿ ತಮ್ಮ ವಶಕ್ಕೆ ತಗೋಬೇಕು ಅಂತ ಕೂಡ ಅವ್ರನ್ನ ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೇನೆ.